ನಮಸ್ಕಾರ ಎಲ್ರಿಗೂ ಮತ್ತು ಡೈಲಿ ಮೂವಿ ಅಪ್ಡೇಟ್ಸ್ನ ಎಪಿಸೋಡ್ 4ಕ್ಕೆ ಸ್ವಾಗತ. ಡಿ ಬಾಸ್ ಫ್ಯಾನ್ಸ್ಗಳಿಗೆ ಡೆವಿಲ್ ಸಿನಿಮಾದಿಂದ ಒಂದು ಗುಡ್ ನ್ಯೂಸ್ ಆ್ಯಂಡ್ ವೀರಸಿಂಧೂರ ಲಕ್ಷ್ಮಣ ಸಿನಿಮಾದಿಂದ ಒಂದು ಬ್ಯಾಡ್ ನ್ಯೂಸ್. ಆಲ್ಸೋ ಸೂ ಫ್ರಮ್ ಸೋ ಸಿನಿಮಾ ಈಗ ಮತ್ತೊಂದು ಕಾಂತಾರ ಆಗೋದಕ್ಕೆ ಹೊರಟಿದೆ ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಮತ್ತೊಂದು ಬಿಗ್ ಬಜೆಟ್ ಸಿನಿಮಾ ಅನೌನ್ಸ್ ಆಗಿದೆ. ಪವನ್ ಕಲ್ಯಾಣ್ ಅವರ ಓಜಿ ಮೂವಿ ಅಪ್ಡೇಟ್, ಕಿಚ್ಚ 47 ಮೂವಿ ಅಪ್ಡೇಟ್, ಪ್ರಭಾಸ್ ಸ್ಪಿರಿಟ್ ಮೂವಿ ಅಪ್ಡೇಟ್, ಹೀಗೆ ಒಳ್ಳೊಳ್ಳೆ ಸಿನಿಮಾ ಸುದ್ದಿಗಳೇ ಇವೆ. ನೋಡ್ಕೊಂಬರೋಣ ಇವತ್ತಿನ ವಿಡಿಯೋದಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನಾವು ಮಾಡ್ತಿರುವಂಥ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಇವತ್ತಿನ ಫಸ್ಟ್ ಅಪ್ಡೇಟ್ನ ನೋಡೋದಾದರೆ, ಜೋಗಿ ಪ್ರೇಮ್ ನಿರ್ದೇಶನದ KD ಸಿನಿಮಾದ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಸಿನಿಮಾದ ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿರುವ ಸಿನಿಮಾ ತಂಡ ಹಂಗೇರಿಯಾದ ಬುದಾಪೆಸ್ಟ್ನಲ್ಲಿ ಸದ್ಯ ಪ್ರೇಮ್ ಹಾಗೂ ಅರ್ಜುನ್ ಜನ್ಯ ಅವರು ಬೀಡು ಬಿಟ್ಟಿದ್ದಾರೆ. ಜಗತ್ತಿನಲ್ಲಿ ಯಾವುದೇ ಚಿತ್ರಕ್ಕೂ ಕೆಲಸ ಮಾಡಿರೋದಷ್ಟು ಸಂಗೀತಗಾರರು KD ಸಿನಿಮಾಗಾಗಿ ಕೆಲಸ ಮಾಡಿದ್ದಾರೆ ಎಂದು ಪ್ರೇಮ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಧ್ರುವ ಸರ್ಜಾ ಅವರು ಕಾಳಿದಾಸನಾಗಿ ಕಾಣಿಸಿಕೊಂಡಿರುವ KD ಸಿನಿಮಾ ಭಾರಿ ಹೈಪ್ ಕ್ರಿಯೇಟ್ ಮಾಡಿದೆ. ಈಗಾಗಲೇ ಸಿನಿಮಾದ 2 ಸಾಂಗ್ ಬಂದು ಹಿಟ್ ಲಿಸ್ಟ್ ಸೇರಿವೆ. ಇತ್ತೀಚೆಗೆ ಪ್ಯಾನ್ ಇಂಡಿಯಾ ಟೂರ್ ಮಾಡಿ KD ಚಿತ್ರದ ಟೀಸರ್ ರಿಲೀಸ್ ಮಾಡಿತ್ತು. ಚಿತ್ರತಂಡ ಸಂಜಯ್ ದತ್ ಹಾಗೂ ಶಿಲ್ಪಾ ಶೆಟ್ಟಿ ಕೂಡ ತಂಡದ ಜೊತೆ 5 ರಾಜ್ಯಗಳಿಗೆ ಭೇಟಿ ನೀಡಿದ್ರು. ಟೀಸರ್ ರಿಲೀಸ್ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಟೀಸರ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಆದರೆ ಸಿನಿಮಾ ಬಿಡುಗಡೆ ಯಾವಾಗ ಅನ್ನೋದ್ರ ಬಗ್ಗೆ ಮಾತ್ರ ಕ್ಲಾರಿಟಿ ಸಿಕ್ಕಿರಲಿಲ್ಲ. ಕಳೆದ ವರ್ಷವೇ ಸಿನಿಮಾ ಬಿಡುಗಡೆ ಮಾಡೋದಾಗಿ ಪ್ರೇಮ್ ಹೇಳ್ಕೊಂಡಿದ್ರು, ಆದರೆ ಅದು ಸಾಧ್ಯವಾಗಿಲ್ಲ. ಈ ವರ್ಷ 7 ತಿಂಗಳು ಕಳೆದರೂ ಕೂಡ ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿಲ್ಲ ಮೇಕರ್ಸ್. ಆದರೆ ಈಗ ಓಡಾಡ್ತಿರುವಂಥ ಸುದ್ದಿಗಳನ್ನು ಗಮನಿಸಿದ್ರೆ ಸಿನಿಮಾ ಸೆಪ್ಟೆಂಬರ್ 4ಕ್ಕೆ ರಿಲೀಸ್ ಆಗೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಇನ್ನು ವಿಜಯ್ ರಾಘವೇಂದ್ರರವರು ನಾಯಕನಾಗಿ ಕಾಣಿಸಿಕೊಂಡಿರುವಂಥ ಹೊಸ ಸಿನಿಮಾ ರಿಪ್ಪನ್ ಸ್ವಾಮಿ ಇದೇ ಆಗಸ್ಟ್ 29ಕ್ಕೆ ತೆರೆಗಪ್ಪಳಿಸೋದಕ್ಕೆ ರೆಡಿಯಾಗಿದೆಯಂತೆ. ಸಿನಿಮಾಗೆ ನಿರ್ದೇಶಕ ಕಿಶೋರ್ ಮೂಡಬಿದ್ರೆ ಆಕ್ಷನ್ ಕಟ್ ಹೇಳಿದ್ದು, ಅಶ್ವಿನಿ ಚಂದ್ರಶೇಖರ್ ವಿಜಯ್ ರಾಘವೇಂದ್ರರವರಿಗೆ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಆಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಕತೆ ಉಳ್ಳ ಈ ಸಿನಿಮಾದಲ್ಲಿ ಪ್ರಕಾಶ್ ತುಮಿನಾಡು, ವಜ್ರಧೀರ್ ಜೈನ್, ಯಮುನಾ ಶ್ರೀನಿಧಿ ಅವರು ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಗ್ಲೋಬಲ್ ಸ್ಟಾರ್ ರಾಮ್ ಚರಣ್ ಪ್ರೆಸೆಂಟ್ ಬುಚ್ಚಿಬಾಬು ಸನಾ ಅವರು ಡೈರೆಕ್ಟ್ ಮಾಡ್ತಿರುವಂಥ ಪೆದ್ದಿ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ. ಉತ್ತರಾಂಧ್ರದ ಬ್ಯಾಕ್ ಡ್ರಾಪ್ನಲ್ಲಿ ತಯಾರಾಗ್ತಿರುವಂಥ ಈ ಸಿನಿಮಾ ಶೂಟಿಂಗ್ ಸ್ಟೇಜ್ನಲ್ಲೇ ಇದೆ. ಇದರ ಮಧ್ಯದಲ್ಲೇ ಈಗ ರಾಮ್ ಚರಣ್ ಅವರು ತಮ್ಮ ಸುಕುಮಾರ್ ಅವರ ಜೊತೆ ನೆಕ್ಸ್ಟ್ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಿದ್ದು, ಸದ್ಯಕ್ಕೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ ನಡೆಯುತ್ತಿದ್ದು, ಸಿನಿಮಾವನ್ನು 2026ರ ಜನವರಿಯಲ್ಲಿ ಕಿಕ್ ಸ್ಟಾರ್ಟ್ ಮಾಡೋದಕ್ಕೆ ಮೇಕರ್ಸ್ಗಳು ಪ್ಲ್ಯಾನ್ ಮಾಡ್ತಿದ್ದಾರಂತೆ. ಹಾಗೂ ಪೆದ್ದಿ ಸಿನಿಮಾದಲ್ಲಿ ನಮ್ಮ ಶಿವಣ್ಣ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೂ ಈ ಸಿನಿಮಾದ ಕತೆ ಭಾರಿ ಹೈ ವೋಲ್ಟೇಜ್ ಆಕ್ಷನ್ ಸೀನ್ಸ್, ಎಮೋಷನಲ್ಸ್, ಸೆಂಟಿಮೆಂಟ್ಗಳನ್ನ ಒಳಗೊಂಡಿರುತ್ತಂತೆ. ಅಲ್ಲದೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತಹ ರಂಗಸ್ಥಳಂ ಸಿನಿಮಾ ಬಾಕ್ಸ್ ಆಫೀಸ್ನ ಶೇಕ್ ಮಾಡಿತ್ತು. ಆದ್ರಿಂದ ಇವರಿಬ್ಬರ ಕಾಂಬೋ ಮೇಲೆ ಸಖತ್ ಹೈಪ್ ಇದೆ. ನಟರಾಕ್ಷಸ ಡಾಲಿ ಧನಂಜಯ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಮೊದಲೇ ಟಗರು ಸಿನಿಮಾದಲ್ಲಿ ತೆರೆ ಹಂಚಿಕೊಂಡಿದ್ದು ಅಭಿಮಾನಿಗಳಿಗೆ ಸಖತ್ ಥ್ರಿಲ್ ಹುಟ್ಟಿಸಿದ್ರು. ಇದೀಗ ರೆಟ್ರೋ ಸ್ಟೈಲ್ನಲ್ಲಿ ಮತ್ತೆ ತೆರೆ ಮೇಲೆ ಶಿವಣ್ಣ ಮತ್ತು ಡಾಲಿ ಧನಂಜಯ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎಂಬ ಸಿನಿಮಾದ ಮೂಲಕ ಮತ್ತೆ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದು, ಈ ಸಿನಿಮಾದ ಫಸ್ಟ್ ಲುಕ್ ಈಗಾಗಲೇ ಬಿಡುಗಡೆ ಆಗಿದೆ. ಹಾಗೂ ಡಾಲಿ ಧನಂಜಯರವರ 2 ಲುಕ್ಗಳು ಕೂಡ ರಿಲೀಸ್ ಆಗಿದ್ದು ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಕೆರಳಿಸಿತು. ಇದೀಗ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಲುಕ್ ಕೂಡ ರಿಲೀಸ್ ಆಗಿದ್ದು, ಈ ಲುಕ್ನಲ್ಲಿ ಶಿವರಾಜ್ ಕುಮಾರ್ ಅವರು ನೋಡಲು ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿ ಕಾಣಿಸಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಸಿನಿಮಾ ತಂಡ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟರ್ ಅನ್ನು ಹಂಚಿಕೊಂಡಿದ್ದು, ಡ್ರೀಮ್ ಥಿಯೇಟರ್ಗೆ ಒಬ್ಬನೇ ರಾಜ ಎಂದು ಕ್ಯಾಪ್ಷನ್ ಬರೆದು ಪ್ರೇಕ್ಷಕರ ಕುತೂಹಲಕ್ಕೆ ಮತ್ತೊಂದು ಗರಿಯೇರಿಸಿದೆ. ಇವುಗಳ ಜೊತೆ ರಾಜ್ ಬಿ ಶೆಟ್ಟಿ ನಿರ್ಮಾಣ ಮಾಡಿರುವಂಥ ಸೂ ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಗೆಲುವನ್ನೇ ಸಾಧಿಸಿದೆ. JP ತುಮಿನಾಡು ಮೊದಲ ಬಾರಿಗೆ ನಿರ್ದೇಶನ ಮಾಡಿರುವಂಥ ಈ ಸಿನಿಮಾ ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನ ಥಿಯೇಟರ್ಗಳತ್ತ ಸೆಳೆಯುತ್ತಲೇ ಹೋಗುತ್ತಿದೆ. ಜೊತೆಗೆ ಪರಭಾಷೆಗೂ ಕೂಡ ಡಬ್ ಆಗಿ ತೆರೆ ಕಾಣುವುದಕ್ಕೆ ಸಿದ್ಧವಾಗಿದೆ ಸಿನಿಮಾ. JP ತುಮಿನಾಡು ನಿರ್ದೇಶನದ ಸೂ ಫ್ರಮ್ ಸೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ತನ್ನ ನಾಗಾಲೋಟವನ್ನು ಮುಂದುವರಿಸಿದೆ. ಮೊದಲ ದಿನದಿಂದಲೇ ಪ್ರೇಕ್ಷಕರಿಂದ ಅತ್ಯುತ್ತಮ ಪ್ರತಿಕ್ರಿಯೆಯನ್ನು ಪಡೆದುಕೊಂಡಿರುವ ಈ ಸಿನಿಮಾ 2025ರಲ್ಲಿ ಯಾವ ಕನ್ನಡ ಸಿನಿಮಾವು ಮಾಡಿರದ ಸಾಧನೆಯನ್ನು ಮಾಡುತ್ತಿದೆ. ಈವರೆಗೂ ಈ ಸಿನಿಮಾದ ಗಳಿಕೆ ಎಷ್ಟಾಗಿರಬಹುದು ಎನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡುತ್ತಿತ್ತು. ಹೌದು, ಮೊದಲ ದಿನ ಈ ಸಿನಿಮಾದ ಗಳಿಕೆ 1 ಕೋಟಿ ರೂಪಾಯಿ ಕೂಡ ದಾಟಿರಲಿಲ್ಲ. ಆದರೆ 2ನೇ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆಯನ್ನು ಪ್ರಾರಂಭಿಸಿತು. ಈವರೆಗೂ ಈ ಸಿನಿಮಾ ಕರ್ನಾಟಕದಲ್ಲಿ 16.73 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಾಚಿಕೊಂಡಿದೆ. ಕರ್ನಾಟಕದ ಹೊರತಾಗಿನ ಗಳಿಕೆಯನ್ನು ಕೂಡ ಲೆಕ್ಕ ಹಾಕಿದ್ರೆ 19 ಕೋಟಿ ರೂಪಾಯಿ ಗಳಿಕೆ ದಾಟಿದೆ ಎನ್ನಲಾಗ್ತಿದೆ. ಇನ್ನು 7ನೇ ದಿನ ಅಂದರೆ ಗುರುವಾರದ ಗಳಿಕೆಯನ್ನು ಕೂಡ ಸೇರಿಸಿದ್ರೆ ಸೂ ಫ್ರಮ್ ಸೋ ಸಿನಿಮಾದ ಮೊದಲ ವಾರದ ಗಳಿಕೆ 20 ಕೋಟಿ ರೂಪಾಯಿ ದಾಟಲಿದೆ. ಅಲ್ಲಿಗೆ ಈ ಸಿನಿಮಾದಿಂದ ನಿರ್ಮಾಪಕರಿಗೆ 10 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಶೇರ್ ಸಿಗಲಿದೆ. ಇನ್ನು ಕರ್ನಾಟಕದಲ್ಲಿ ದಿನಕ್ಕೆ 1000ಕ್ಕೂ ಅಧಿಕ ಪ್ರದರ್ಶನವನ್ನು ಕಾಣುತ್ತಿರುವ ಸೂ ಫ್ರಮ್ ಸೋ ಸಿನಿಮಾ ಆಗಸ್ಟ್ 1ರಿಂದ
ಕೇರಳದಲ್ಲಿ ಅಂದರೆ ಮಲಯಾಳಂನಲ್ಲಿ ದುಲ್ಕರ್ ಸಲ್ಮಾನ್ ಒಡೆತನದ ನಿರ್ಮಾಣ ಸಂಸ್ಥೆ ಬಿಡುಗಡೆ ಮಾಡಲಿದೆ. ಹಾಗೂ ಆಗಸ್ಟ್ 7ರಿಂದ ತೆಲುಗಿನಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಬಿಡುಗಡೆ ಆಗಲಿದ್ದು, ಕಾಂತಾರ ಮತ್ತು KGF ಅನ್ನು ಹಿಂದಿಯಲ್ಲಿ ಬಿಡುಗಡೆ ಮಾಡಿದ್ದ ಅನಿಲ್ ತಂಡಾನಿಯವರು ಹಿಂದಿಯಲ್ಲಿ ಸೂ ಫ್ರಮ್ ಸೋ ಸಿನಿಮಾವನ್ನು ಬಿಡುಗಡೆ ಮಾಡಲಿದ್ದಾರಂತೆ. ಹಾಗೂ ಸಂದೀಪ್ ರೆಡ್ಡಿ ವಂಗರ್ ಅವರು ಡೈರೆಕ್ಟ್ ಮಾಡ್ತಿರುವಂಥ ಪ್ರಭಾಸ್ ಅವರ ಸಿನಿ ಕೆರಿಯರ್ನ 25ನೇ ಸಿನಿಮಾ ಸ್ಪಿರಿಟ್. ಈ ಸಿನಿಮಾದ ಮೇಲೆ ಸಖತ್ ಹೈಪ್ ಇದೆ ಗುರು. ಈ ಸಿನಿಮಾದ ಶೂಟಿಂಗ್ ಕೂಡ ಸೆಪ್ಟೆಂಬರ್ನಿಂದ ಶುರು ಮಾಡೋದಕ್ಕೆ ಮೇಕರ್ಸ್ಗಳು ಪ್ಲಾನ್ ಮಾಡ್ತಿದ್ದಾರಂತೆ. ಹಾಗೂ ಸಂದೀಪ್ ರೆಡ್ಡಿ ವಂಗ ರೀಸೆಂಟಾಗಿ ಕೊಟ್ಟಂಥ ಒಂದು ಇಂಟರ್ವ್ಯೂನಲ್ಲಿ ನಾನೊಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾವನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಹಾಗೇನಾದರೂ ಸಿನಿಮಾವನ್ನು ಮಾಡಿದ್ರೆ ಅದಕ್ಕೆ ಸಾಯಿ ಪಲ್ಲವಿ ಅವ್ರನ್ನ ಲೀಡಾಗಿ ಚೂಸ್ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ನ ಕೇಳೋದಾದರೆ, ಸಿನಿಮಾದ ಶೂಟಿಂಗ್ ಪ್ರೆಸೆಂಟ್ ನಡೆಯುತ್ತಿದ್ದು, ಯಶ್ ಅವರು ತಮ್ಮ ಭಾಗದ ಎಲ್ಲ ಚಿತ್ರೀಕರಣವನ್ನು ಮುಗಿಸಿದ್ದಾರೆ. ಇನ್ನು ಲೇಟೆಸ್ಟ್ ಆಗಿ ಕೇಳಿಬರ್ತಿರುವಂಥ ಸುದ್ದಿಯ ಪ್ರಕಾರ ಮ್ಯೂಸಿಕ್ ಡೈರೆಕ್ಟರ್ ಅನಿರುದ್ಧ್ ಆನ್ ಬೋರ್ಡ್ ಆಗಿದ್ದಾರಂತೆ. ಬೇರೆ ಭಾಷೆಗಳಲ್ಲಿ ಇವರ ಮ್ಯೂಸಿಕ್ನ ಕೇಳ್ತಿದ್ದವ್ರಿಗೆ ಈಗ ಕನ್ನಡದಲ್ಲೂ ಕೂಡ ಅವಕಾಶ ಸಿಕ್ಕಿದೆ. ನೋಡೋಣ ಇವರು ಹೇಗೆ ಕಮಾಯಿ ಮಾಡ್ತಾರೆ ಅಂತ. ಇನ್ನು ತೆಲುಗಿನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಹರಿಹರ ವೀರಮಲ್ಲು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೀನಾಯವಾಗಿ ಸೋತಿದೆ. ಇದರ ಮಧ್ಯದಲ್ಲೇ ಅವರ ಮುಂದಿನ ಸಿನಿಮಾ ಓಜಿ ಸಿನಿಮಾದ ಮೊದಲ ಹಾಡೊಂದನ್ನು ಇದೇ ಆಗಸ್ಟ್ 3ಕ್ಕೆ ರಿಲೀಸ್ ಮಾಡೋದಕ್ಕೆ ಸಿನಿಮಾ ತಂಡ ನಿರ್ಧರಿಸಿದೆಯಂತೆ. ಇನ್ನು ಕಾಂತಾರ ಸಿನಿಮಾದ ಯಶಸ್ಸಿನ ನಂತರ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. ಸದ್ಯ ರಿಷಬ್ಗೆ ಕನ್ನಡಗಿಂತ ಪರಭಾಷೆಯಲ್ಲಿ ಹೆಚ್ಚು ಬೇಡಿಕೆ ಇರುವಂತೆ ಕಾಣುತ್ತಿದೆ. ಯಾಕೆಂದರೆ ಈಗಾಗಲೇ ಅವರು 3 ಪ್ಯಾನ್ ಇಂಡಿಯಾ ಸಿನಿಮಾಗಳು ಕೂಡ ಘೋಷಣೆಯಾಗಿದ್ದು, ಅವೆಲ್ಲವೂ ಕೂಡ ಪರಭಾಷೆ ನಿರ್ಮಾಪಕರದೇ. ಈಗ ಈ ಪಟ್ಟಿಗೆ ಮತ್ತೊಂದು ಸಿನಿಮಾ ಸೇರಿಕೊಂಡಿದೆ. ಹೌದು, ಈಗಾಗಲೇ ತೆಲುಗಿನಲ್ಲಿ ಜಂಟಿಯಾಗಿ ಅನೇಕ ಯಶಸ್ವಿ ಸಿನಿಮಾಗಳನ್ನ ನಿರ್ಮಾಣ ಮಾಡಿರುವ ಸಿತಾರಾ ಎಂಟರ್ಟೈನ್ಮೆಂಟ್ಸ್, ಫಾರ್ಚೂನ್ 4 ಸಿನಿಮಾಸ್, ಶ್ರೀಕಾರ ಸ್ಟುಡಿಯೋಸ್ ಸಂಸ್ಥೆ ಈಗ ತಮ್ಮ 36ನೇ ಸಿನಿಮಾವನ್ನು ಘೋಷಣೆ ಮಾಡಿದ್ದು, ಇದರಲ್ಲಿ ರಿಷಬ್ ಶೆಟ್ಟಿ ಅವರು ಹೀರೋ ಆಗಿ ಕಾಣಿಸಿಕೊಳ್ಳಲಿದ್ದು, ಅಶ್ವಿನ್ ಗಂಗರಾಜು ಈ ಸಿನಿಮಾವನ್ನು ನಿರ್ದೇಶನ ಮಾಡಲಿದ್ದಾರಂತೆ. 18ನೇ ಶತಮಾನದ ಬಂಗಾಳ ಪ್ರಾಂತ್ಯದ ಕ್ರಾಂತಿಕಾರಿ ಹೋರಾಟಗಾರನ ಪಾತ್ರದಲ್ಲಿ ರಿಷಬ್ ಶೆಟ್ಟಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನಲಾಗ್ತಿದೆ. ಹಾಗೆಯೇ ಸದ್ಯಕ್ಕೆ ಕಿಚ್ಚ 47 ಸ್ಯಾಂಡಲ್ವುಡ್ನ ಆ ಟಾಪಿಕ್ನಲ್ಲಿ ಇರುವಂಥ ಸಿನಿಮಾ. ಯಾಕಂದರೆ ಸಿನಿಮಾವನ್ನು ಏನಾದರೂ ಮಾಡಿ ಈ ವರ್ಷದ ಕೊನೆಯ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡಬೇಕು ಅಂತ ಚಿತ್ರತಂಡ ಪಣ ತೊಟ್ಟಿದೆ. ಈಗಾಗಲೇ ಸಿನಿಮಾದ ಮೊದಲ ಹಂತದ ಚಿತ್ರೀಕರಣ ಕೂಡ ಮುಗಿದಿದ್ದು, ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಳ್ಳೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸಿನಿಮಾಗೆ ವಿಜಯ್ ಕಾರ್ತಿಕೇಯರವರ ನಿರ್ದೇಶನವಿದ್ದು, ತಮಿಳಿನ ಸತ್ಯಜ್ಯೋತಿ ಫಿಲಮ್ಸ್ ಕಿಚ್ಚ ಸುದೀಪ್ ಅವರ ಜೊತೆ ಕೈ ಜೋಡಿಸಿದೆ. ಈಗ ದೊರೆತಿರುವ ಮಾಹಿತಿಗಳ ಪ್ರಕಾರ ಮಗಧೀರ, ಸೂರ, ಅಹೋ ವಿಕ್ರಮಾಂಕ ಮುಂತಾದ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಂಥ ದೇವ್ಗಿಲ್ ರವರು ಕಿಚ್ಚ 47 ಸಿನಿಮಾ ತಂಡವನ್ನು ಸೇರಿದ್ದಾರಂತೆ. ಅಲ್ಲದೆ ನಮ್ಮ ಕನ್ನಡದ ಚೆಲುವೆ ನಿಶ್ವಿಕಾ ನಾಯ್ಡು ಕೂಡ ಕಿಚ್ಚ ಸುದೀಪ್ ಅವರ ಜೊತೆ ಸ್ಕ್ರೀನ್ ಶೇರ್ನ ಮಾಡ್ತಾರೆ ಅನ್ನುವಂಥ ಸುದ್ದಿ ಸ್ಯಾಂಡಲ್ವುಡ್ನಲ್ಲಿ ಹೆವಿ ಸದ್ ಮಾಡ್ತಿದೆ. ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಒಂದಾಗಿರುವಂಥ ದಿ ಡೆವಿಲ್ ಸಿನಿಮಾದ ಚಿತ್ರೀಕರಣ ಹಾಗೂ ಡಬ್ಬಿಂಗ್ ಈಗಾಗಲೇ ಮುಕ್ತಾಯವಾಗಿದ್ದು, ಪ್ರಕಾಶ್ ವೀರ್ ನಿರ್ದೇಶನದ ಡೆವಿಲ್ ಸಿನಿಮಾ ಬಹಳ ನಿರೀಕ್ಷೆನ ಹುಟ್ಟಾಕಿದೆ. ಅಕ್ಟೋಬರ್ 31ಕ್ಕೆ ಸಿನಿಮಾ ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಹಾಡಿನ ಚಿತ್ರೀಕರಣಕ್ಕಾಗಿ ಚಿತ್ರತಂಡ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಲು ಪ್ರಯತ್ನ ಪಟ್ಟಿತ್ತು. ಆದರೆ ದರ್ಶನ್ ರವರಿಗೆ ವೀಸಾ ಸಿಗದ ಕಾರಣ ಥೈಲ್ಯಾಂಡ್ಗೆ ಹೋಗಿ ಸಿನಿಮಾದ ಹಾಡಿನ ಚಿತ್ರೀಕರಣವನ್ನು ಮಾಡಿ ಬಂದಿದ್ದಾರೆ. ಸಂತು ಮಾಸ್ಟರ್ ಕೊರಿಯೋಗ್ರಫಿಯಲ್ಲಿ ಕಲರ್ಫುಲ್ ಸಾಂಗ್ನ ಶೂಟ್ ಮಾಡಲಾಗಿದೆಯಂತೆ. ಇನ್ನು ದರ್ಶನ್ ಅವರಿಗೆ ನಾಯಕಿಯಾಗಿ ರಚನಾ ರಾಯ್ ಅಭಿನಯಿಸಿದ್ದಾರೆ. ತುಳಸಿ, ಅಚ್ಯುತ್ ಕುಮಾರ್, ಮಹೇಶ್ ಮಂಜ್ರೇಕರ್, ಶ್ರೀನಿವಾಸ ಪ್ರಭು, ಶೋಭರಾಜ್ ಮುಂತಾದ ಕಲಾವಿದರು ಈ ಸಿನಿಮಾದ ತಾರಾ ಬಳಗದಲ್ಲಿದ್ದಾರೆ. ನಿರ್ದೇಶಕ ಶಶಾಂಕ್ ಅವರ ನಿರ್ದೇಶನದಲ್ಲಿ ನಟ ಡಾರ್ಲಿಂಗ್ ಕೃಷ್ಣರವರ ಅಭಿನಯದ ಬ್ರ್ಯಾಟ್ ಸಿನಿಮಾ ಅಕ್ಟೋಬರ್ನಲ್ಲಿ ರಿಲೀಸ್ ಆಗಲಿದೆಯಂತೆ. ಮಧ್ಯಮ ವರ್ಗದ ಹುಡುಗಿಯ ಪಾತ್ರದಲ್ಲಿ ಮನೀಷಾ ಕಂದಕೂರು ನಾಯಕಿಯಾಗಿ ನಟಿಸಿದ್ದಾರೆ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಅಪ್ಪಳಿಸಲಿರುವ ಬ್ರ್ಯಾಟ್ ಸಿನಿಮಾದ ತಾರಾಂಗಣದಲ್ಲಿ ಅಚ್ಯುತ್ ಕುಮಾರ್, ರಮೇಶ್ ಇಂದಿರಾ, ಡ್ರ್ಯಾಗನ್ ಮಂಜು ಇದ್ದಾರೆ. ರಿಲೀಸ್ ಆದ ಸಿನಿಮಾದ ಹಾಡುಗಳಿಗೆ ಪ್ರೇಕ್ಷಕರು ಫಿದಾ ಆಗೋಗಿದ್ದಾರೆ. ಇನ್ನು ಡ್ರ್ಯಾಗನ್ ಸಿನಿಮಾದ ನಿರ್ದೇಶನಕ್ಕಾಗಿ ಪ್ರಶಾಂತ್ ನೀಲ್ ಭಾರೀ ದೊಡ್ಡ ಪ್ರಮಾಣದ ಸಂಭಾವನೆಯನ್ನು ಪಡೆದಿದ್ದಾರೆ ಎನ್ನಲಾಗಿದೆ. ಲಾಭದಲ್ಲೂ ಕೂಡ ಪಾಲು ಕೇಳುತ್ತಿದ್ದಾರೆ ಎಂದು ಟಾಲಿವುಡ್ನಲ್ಲಿ ಗುಲ್ಲಾಗಿದೆ. ಸಂಭಾವನೆ ಜೊತೆಗೆ ಲಾಭದಲ್ಲಿ 50ರಷ್ಟು ಪಾಲು ಕೇಳುತ್ತಿದ್ದಾರೆ. ಅದಕ್ಕೆ ನಿರ್ಮಾಪಕರು ಕೂಡ ಒಪ್ಪಿದ್ದಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಲಾಭದಲ್ಲಿ ನಿರ್ದೇಶಕ ಪ್ರಶಾಂತ್ ನೀಲ್ 50ರಷ್ಟು ಪಾಲು ಪಡೆದರೆ 2 ನಿರ್ಮಾಣ ಸಂಸ್ಥೆಗಳಿಗೆ ತಲಾ 25ರಷ್ಟು ಪಾಲು ಸಿಗುತ್ತದೆ. ಈ ಸಂಬಂಧ ಮಾತುಕತೆ ಆಗಿದೆ ಎಂದು ತೆಲುಗು ಮಾಧ್ಯಮಗಳು ವರದಿ ಮಾಡಿವೆ. ಸೊ ಇದಷ್ಟು ನನ್ನ ಹತ್ರ ಇದ್ದಂಥ ಅಪ್ಡೇಟ್ಗಳು. ಇದರಲ್ಲಿ ನಿಮ್ಮನ್ನು ತುಂಬ ಎಕ್ಸೈಟ್ ಮಾಡಿದಂಥ ಅಪ್ಡೇಟ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳನ್ನ ಹೊತ್ಕೊಂಡು ನಾಳೆ ಮತ್ತೆ ಬರ್ತೀನಿ. ಸೈನಿಂಗ್ ಆಫ್, ಶಶಿ.